ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ ಬಂದ ವಿಘ್ನಗಳ ಕಳೆಯೋ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ ಗುರು ರಂಗ ವಿಠಲನ ಹಿಂಗದೆ ಭಜಿಸಿದ ಗುರು ರಂಗ ವಿಠಲನ ಹಿಂಗದೆ ಭಜಿಸಿದ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ. ಯಾವ ಕೆಲಸ ಶುರು ಮಾಡಬೇಕಾದ್ರೂ ಮೊದಲು ಗಣೇಶನ ಸ್ಮರಣೆ ಮಾಡಿಕೊಂಡು ಎಲ್ಲ ನೀರಿಗೆ ನೆವೇರ್ಸಪ್ಪ ಅಂತ ಬೇಡ್ಕೊಂಡು ಒಂದು ಕೆಲಸ ಶುರು ಮಾಡ್ತೀವಿ ನಾವು. ಮೊದಲು ಸಕ್ಕರೆನ 1 kg ಸಕ್ಕರೆ ಒಂದು ಈ ಥರ ಡಬ್ರಿಗೆ ಹಾಕ್ಕೊಂಡು ಈ ಥರ ಡಬ್ರಿ 1 kg ಅದು ಮುಳುಗ್ಸೋಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಸಕ್ಕರೆ ಮುಳುಗ್ಸೋಷ್ಟು ಮಾತ್ರ, ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗ್ಬಿಡುತ್ತೆ ಪಾಕ. ಅದಕ್ಕೆ ಸಕ್ಕರೆ ಮುಳುಗ್ಸೋಷ್ಟು ಇಟ್ಬಿಟ್ಟು ಈ ಥರ ಬಿಸಿ ಮೇಲೆ ಒಲೆ ಹಚ್ಬಿಟ್ಟು ಇಡಬೇಕು. ಮುಂಚೆ 1 ಗಂಟೆ ಕಾಲದ ಮುಂಚೆ ನೆನೆಸ್ಕೊಂಡ್ರೆ ಬೇಗ ಕರಗುತ್ತೆ ಸಕ್ಕರೆ ಒಲೆ ಮೇಲೆ ಇಟ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ 1 ಗಂಟೆ ಕಾಲ ಮುಂಚೆ ನೆನೆಸ್ಕೊಂಡಿದ್ದೀನಿ ನಾನು ಸಕ್ಕರೆನ. ಇದಕ್ಕೆ ಪಾಕ ಮಾಡಿಕೊಂಡು ಏನಾಗುತ್ತೆ ಕುದಿಯುತ್ತೆ. ಕುದ್ದಾಗ ಏನು ಮಾಡಬೇಕು ಅಂದರೆ ಮೊದಲನೇ ಸಲ ಇನ್ನೊಂದು ಪಾತ್ರೆ ರೆಡಿ ಮಾಡ್ಕೊಂಡಿರಬೇಕು. ಒಂದು ಬಿಳಿ ಬಟ್ಟೆ ಶೋಧಿಸೋಕ್ಕೆ ಇಟ್ಕೊಂಡಿರಬೇಕು. ಈ ಪಾಕ ಇಲ್ಲಿ ಇಟ್ಟಿರ್ತೀವಲ್ಲ ಅದಕ್ಕೆ ಮೊದಲನೇ ಸಲ ಕುದ್ದಾಗ 1 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಬಿಟ್ಟು ಒಂದು ಸಲ ಸೋಸ್ಕೋಬೇಕು. ಪುನಃ ಅದನ್ನು ತಿರ್ಗಾ ಇದಕ್ಕೆ ಬಗ್ಗಿಸ್ಕೊಂಡು ಪಾತ್ರೆಗೆ ತಿರ್ಗಾ ಹಿಂಗೆ ಇನ್ನೊಂದು ಸಲ ಮೊಸರು ಹಾಕಬೇಕು. ತಿರ್ಗಾ ಇನ್ನೊಂದು ಸಲ ಸೋಸ್ಕೊಂಡು ತಿರ್ಗಾ ಇನ್ನೊಂದು ಸಲ ಸೋಸ್ಕೊಳ್ಳೋಕ್ಕೆ ಹಾಲು ಹಾಕ್ಕೊಂಡು ಎಲ್ಲನೂ ಪ್ರತಿ ಸಲನೂ ಹಂಗೆ ಮಾಡ್ಕೋಬೇಕು. 3 ಸಲ ಸೋಸ್ಕೊಂಡ್ರೆ ಸಕ್ಕರೆ ಚೋಳೆ ಚೆನ್ನಾಗಿ ಬರುತ್ತೆ, ಬೆಳ್ಳಿಗೆ ಬರುತ್ತೆ. ಸರಿ, ಅದನ್ನು ಈಗ ಇಟ್ಕೊಂಡ್ಬಿಡೋದು. ಅದಕ್ಕೆ ಮುಂಚೆನೇ ಮುಂಚೆ ನಾವು ಇದನ್ನು ಅಚ್ಚಿನೆಲ್ಲ ನೀರನ್ನು ನೆನೆಸ್ಕೊಂಡು ಇಟ್ಕೊಂಡಿರ್ತೀವಿ. ಆಮೇಲೆ ಇದಕ್ಕೆ ಟ್ರೇನಲ್ಲಿ ಇಟ್ಕೊಂಡು ಒರೆಸಿಟ್ಕೊಂಡಿದ್ದೀವಿ. ಇದನ್ನೆಲ್ಲ ಕ್ಲೀನಾಗಿ ನೀರಿರಬಾರ್ದು, ತುಂಬ ನೀರಿದ್ದರೆ ಅಚ್ಚು ಬರಲ್ಲ, ಅಳ್ಕಳ್ಕಾಗುತ್ತೆ. ಅದಕ್ಕೋಸ್ಕರ ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನೆಲ್ಲ ಹೀಗೆ ಈ ಥರ ಜೋಡಿಸ್ಕೋಬೇಕು. ಅದಕ್ಕೆ ಅದೇ ಪೀಸ್ ಕರೆಕ್ಟಾಗಿ ಜೋಡಿಸ್ಕೊಂಡು ಬ್ಯಾಂಡ್ ಹಾಕ್ಕೊಂಡು ಹಿಂಗೆ ರೆಡಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಹಿಂಗೆ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ನಾವೇನು ಮಾಡ್ಕೊಂಡು ಯಾವಾಗ ಪಾಕ ಇಟ್ಕೊತೀನಿ. ಹಿಂಗೆ ಪಾಕ ಇಟ್ಕೊಂಡು ಈ ಥರ 2 ಸೌಟು ಇದಕ್ಕೆ ಹಿಂಗೆ ಪಾಕ ಹಾಕ್ಕೋತೀನಿ. ಇದಕ್ಕೆ ಪಾಕ ಹಾಕ್ಕೊಂಡು ನಿಧಾನಕ್ಕೆ ಹಿಂಗೆ ಇದು ಮಾಡಬೇಕು. ಅದು ಪಾಕ ಕುದಿತಾ ಇರುತ್ತೆ. ಕುದ್ದು ಸ್ವಲ್ಪ ಕುದಿಬೇಕು, ತಕ್ಷಣ ಬಂದ್ಬಿಡಲ್ಲ ಈ ಥರ ಪಾಕ. ಈ ಥರ ಈಗ ಸ್ವಲ್ಪ ಉರಿ ಮಾತ್ರ ಚಿಕ್ಕದಾಗೆ ಸಣ್ಣ ಉರಿಲೇ ಮಾಡಬೇಕಮ್ಮ. ಇದು ಮಾಡಬಾರ್ದು, ದೊಡ್ಡ ಉರಿ ಮಾಡಿದ್ರೆ ಇದು ಕೆಂಪಾಗೋಗುತ್ತೆ ಅಚ್ಚು. ಸಣ್ಣ ಉರಿ ಇರಬೇಕು. ಈ ಥರ ಹಿಂಗೆ ಅನ್ಕೋತಾ ಇರಬೇಕು. ಈ ಥರ ಗುಳ್ಳೆ ಬರುತ್ತೆ. ಗುಳ್ಳೆ ಬಂದ ಮೇಲೆ ಕೆಳಗಿಟ್ಕೊಂಡು ಮಾಡಬೇಕು. ಇನ್ನು ಗುಳ್ಳೆ ಬಂದಿಲ್ಲ, ಗುಳ್ಳೆ ಬರಬೇಕು. ಸಣ್ಣ ಮಾಡ್ಕೊಳ್ಳಿ. ಈ ಥರ ಕೆಳಗೆ ಇಟ್ಕೊಂಡಿಗೆ ಗುಳ್ಳೆ ಬಂದಮೇಲೆ ಈ ಥರ 5-6 ಸಲ ಮಾಡಬೇಕು. ಒಂದ್ಸಲಿಗೆ ಬಂದ್ಬಿಡಲ್ಲ ಪಾಕ. ನೋಡಿ ಈ ಥರ ಇವಾಗ ನೀರಾಗಿದೆ ಈ ಪಾಕ. ಅದಕ್ಕೆ ಮುಂಚೆ ನಾವು ನಿಂಬೆಹಣ್ಣು ಹೆಚ್ಕೊಂಡು ಅದರಲ್ಲಿರೋ ಬೀಜ ತೆಗೆದಿಟ್ಕೋಬೇಕು. ಇದನ್ನು ಗೊತ್ತಾಯ್ತಾ? ಹಿಂಗೆ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಥರ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗೂ ಬರುತ್ತೆ. ಜೋಪಾನ ಕೈ ಸಿಡಿಸ್ಕೋಬೇಡಿ, ಕೈ ಬೊಬ್ಬೆ ಬಂದ್ಬಿಡುತ್ತೆ. ನಿಧಾನಕ್ಕೆ ಮಾಡಬೇಕು. ಮೊದಲು ಒಂದೇ ಸೌಟು ಹಾಕೊಂಡು ಮಾಡ್ಕೊಳ್ಳಿ. ತುಂಬ ಹಾಕೊಂಡ್ರೆ ಅಭ್ಯಾಸ ಇಲ್ಲದೆ ಇದ್ದರೆ ಗೊತ್ತಾಗಲ್ಲ, ಪಾಕ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದು ಇನ್ನೂ ನೀರಾಗೇ ಇದೆ. ಈ ಥರ ತೈತಾ ಇರಬೇಕು. ಅದು ಮೊಸರು ಥರ ಬರುತ್ತೆ, ಬೆಳ್ಳಿ ಬರುತ್ತೆ ಈ ಥರ. ನಾನೇ ಹಾಕ್ಸ್ಕೊಂಡೆ.
ಅಚ್ಚುಗಳು ಸ್ವಲ್ಪ ಹಳೇದಾಗಿದ್ರು ಚೆನ್ನಾಗಿ ಬೇಗ ಬಂದ್ಬಿಡುತ್ತೆ. ಹೊಸ ಅಚ್ಚುಗಳು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ. ಹಳೆ ಅಚ್ಚುಗಳಿದ್ರೆ ಚೆನ್ನಾಗಿರುತ್ತೆ. ಈ ಥರ ನೋಡಿ ಗುಳ್ಳೆ ಬರುತ್ತೆ. ಈ ಗುಳ್ಳೆ ಬಂದಾಗ ಹಿಂಗೆ ಇಟ್ಕೋಬೇಕು. ತುಂಬ ಬಂದ್ಬಿಟ್ರೆ ಬತಾಸ್ ಪಾಕ ಆಗಿಬಿಟ್ರೆ ಅಚ್ಚು ಬರಲ್ಲ. ಬತಾಸ್ ಪಾಕ ಮರಳು ಆಗಬಾರ್ದು. ನೋಡಿ ಈ ಥರ ನೀಟಾಗಿ ಹಿಂಗೇ ಇರಬೇಕು. ತೆಗಿಬೇಕು. ಈ ಥರ ಮಾಡ್ತಾನೆ ಇರಬೇಕು 5-6 ಸಲ 7-8 ಸಲ. ಗೊತ್ತಾಗುತ್ತೆ. ಈ ಥರ ಮೊಸರು ಥರ ನೋಡಿ ಈ ಥರ ಗಟ್ಟಿ ಬರೋ ಒಂದೇ ಥರ ನಾರು ಪಾಕ ಹಿಂಗೆ ಬರುತ್ತೆ. ಇನ್ನೂ ಇದಾಗಿಲ್ಲ, ಇನ್ನೂ ನೀರಾಗಿ ಬರುತ್ತೆ. ಏಳು ಸಲ ಮಾಡಬೇಕು. ಒಂದ್ಸಲಿ ಬರಲ್ಲ ಪಾಕ. ಇವಾಗ ಬೆಳ್ಳಿ ಬರ್ತಾ ಇದೆ. ಒಂಥರ ಕಚ ಕಚ ಶಬ್ದ ಗೊತ್ತಾಗುತ್ತದು ಪಾಕ ಬರೋದಿಲ್ಲ. ನೋಡಿ ಇವಾಗ ಬಂತು ನೋಡಿ. ಇವಾಗ ಒಂದು ತೊಟ್ಟು ನಿಂಬೆಹಣ್ಣು ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು. ಒಂದು ಡ್ರಾಪ್ ಹಾಕ್ಕೊಂಡು ಹಿಂಗೆ ತಿಕ್ಬಿಟ್ಟು ಬಿಸಿ ಬಿಸಿ ಇರುವಾಗಲೇ ಮೌಲ್ಡ್ಗೆಲ್ಲ ಹಾಕಬೇಕು. ಮೊದಲು ಚಿಕ್ಕ ಬಾಯಿ ಇರೋದಕ್ಕೆ ಹಾಕೊಂಬಿಡ್ಬೇಕು ಯಾವತ್ತೂ. ಅದರ ಈಸಿಯಾಗಿ ಇಳಿತಾ ಇರುತ್ತೆ. ಈಗ ಹಿಂಗೆ ತಿಕ್ಕಿ 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 ಹಾಕಬೇಕು. ಹಂಗೆ ಆಗೋದ್ರೆ ಸ್ವಲ್ಪ ಹಿಂಗೆ ಬಿಸಿ ಮೇಲೆ ಇಟ್ಕೊಳ್ಳಿ. ಬಿಸಿ ಮೇಲೆ ಇಟ್ಕೊಂಡು ಹಿಂಗೆ ತಿಕ್ಕಿ ಹಾಕ್ಕೊಳ್ಳಿ. ಒಂದು ಸಮಯ ಪಾಕ ಏನಾದ್ರು ಒಂಚೂರು ಉಳಿದಿದ್ರೆ ಈ ನೀರು ಪಾಕ ಹಿಂಗೆ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಸಕ್ಕರೆ ಹಚ್ಚಿನ ಹಿಂಗೆ ನೋಡಿ ತೆಯ್ಕೋಬೇಕು. ಇದಾದ 5 ನಿಮಿಷ ಆಗಬೇಕು ತೆಗಿಬೇಕಾದ್ರೆ. ಬಿಸಿ ಇರುವಾಗ ತೆಗಿಬಾರ್ದು. ಹಿಂಗೆಲ್ಲ ಆದಮೇಲೆ ಆರಿದ್ಮೇಲೆ ನೋಡಿ ಇವಾಗ ಅಚ್ಚೊಳಗೆ ಹಿಂಗೆ ಬಂದಿರುತ್ತೆ. ಅಚ್ಚೊಳಗೆ ಹಿಂಗಿರುತ್ತೆ. 5 ನಿಮಿಷ ಆದಮೇಲೆ ತೆಗಿಬೇಕು. ಹೀಗಂತ ಬಗ್ಗಿಸ್ಬಿಟ್ರೆ ಬಂದ್ಬಿಡುತ್ತೆ. ಅಚ್ಚು ನೋಡಿ ಇವಾಗ ಹಿಂಗೆ ಬಗ್ಗಿಸ್ಬಿಟ್ರೆ ಬಂದ್ಬಿಡುತ್ತೆ. ಒಂದು ತಟ್ಟೆ ರೆಡಿ ಮಾಡ್ಕೊಂಡಿರಿ. ತಟ್ಟೆ ಒಳಗೆ ನೀರಿರಬಾರ್ದು. ತಟ್ಟೆ ನೀರಿದ್ದರೆ ಅಚ್ಚು ಬೇಗ ಬೀಳಾಗ್ಬಿಡುತ್ತೆ. ಆರಬೇಕು ನೋಡಿ. ಈ ಥರ ಎಲ್ಲ ತೆಗಿಬೇಕು. ಅಕಸ್ಮಾತ್ ನೋಡಿ ಈ ಥರ ಮುರಿದೋದ್ರೆ ಏನು ಮಾಡಬೇಕು, ಇದೆಲ್ಲ ಇಟ್ಕೋಬೇಕು, ಎಸಿಬಾರ್ದು. ಅದನ್ನು ಪುನಃ ಇದಕ್ಕೆ ಹಾಕ್ಕೊಂಡು ಅದನ್ನು ವೇಸ್ಟ್ ಮಾಡದೆ ಇದ್ದಾಗೆ ತಿರ್ಗಾ ಇದಕ್ಕೊಂಚೂರು ಪಾಕ ಹಾಕ್ಕೊಂಡು ಮೇಲೆ ಇಟ್ಕೊಂಡು ಅಚ್ಚು ಮಾಡಬೇಕು. ಗೊತ್ತಾಯ್ತಾ? ವೇಸ್ಟ್ ಮಾಡಬಾರ್ದು ಅಚ್ಚು ಸಕ್ಕರೆನ.
ಆಮೇಲೆ ಇದನ್ನು ಪುನಃ ನೀರಲ್ಲಿ ಹಾಕ್ಬಿಡ್ಬೇಕು. ಈ ತಿರ್ಗಾ ಮಾಡುವಾಗ ಅದು ಸಕ್ಕರೆ ಇರಬಾರ್ದು ಇದ್ರೊಳಗೆ. ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಪುನಃ ಈ ಥರ ಜೋಡಿಸ್ಕೊಂಡು ತಿರ್ಗಾ ಎಲ್ಲ ಹಿಂಗೆ ಮಾಡಬೇಕು, ಗೊತ್ತಾಯ್ತಾ? ಹಾಂ. ಆಮೇಲೆ ನೋಡಿ ಎಲ್ಲ ಹಿಂಗೆ ತಟ್ಟೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈ ಥರ ಎಲ್ಲ ನೋಡಿ. ಫಸ್ಟ್ ಗಣೇಶ ಇದೆ, ಗಣೇಶಂಗೆ ಹಾಕಿ, ಆಮೇಲೆ ಬಾಳೆ ಚಿಪ್ಪು, ವೃಂದಾವನ ಎಲ್ಲ ಇರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಅಕಸ್ಮಾತು ಪಾಕ ಏನಾದ್ರು ಕೆಂಪಾಗೋದ್ರೆ ಕೇಸರಿ ಬಣ್ಣ ಹಾಕ್ಕೊಂಡು ಮಾಡ್ಕೋಬೋದು, ಅಚ್ಚು ಬೆಳ್ಳಿಗೆ ಬರದೇ ಇದ್ದರೆ, ಗೊತ್ತಾಯ್ತಾ? ಕೇಸರಿ ಬಣ್ಣ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೊಳ್ಳಿ. ನಿಮಗೆ ಕಲರ್ ಬೇಕು ಅಂದರೆ ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಳಿ.